ಇವತ್ತು ಮಠ ಮಧ್ಯಾಹ್ನ ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗ್ದು ಬಟ್ಟೆ ಪ್ಯಾಕ್ ಮಾಡಿ ಹೊಟ್ಟಿದ್ದೆ ಕೊಯಂಬತ್ತೂರ್ ಕಡೆಗೆ. ನೀವು ಅನ್ಕೊಂಡಿರೋ ಹಾಗೆ ಮಾಡ್ಲಿಂಗ್ ಲೈಫ್ ಅಷ್ಟೇ ಈಸಿ ಅಲ್ಲ. ಯಾಕೆ ಗೊತ್ತಾ, ಯಾವ ಟೈಮ್ಗೆ ಎಲ್ಲಿಗೆ ಟ್ರಾವೆಲ್ ಮಾಡ್ಬೇಕಾಗಿರುತ್ತೋ ನಮಗೆ ಗೊತ್ತೇ ಇರಲ್ಲ. ಸಡನ್ ಆಗಿ ಶೂಟ್ ಇದೆ, ಶೋ ಇದೆ, ಈ ಲೊಕೇಶನ್ಗೆ ಬನ್ನಿ, ಆ ಲೊಕೇಶನ್ಗೆ ಬನ್ನಿ ಅಂದ್ರೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಾವು ಹೋಗ್ತಾ ಇರ್ಬೇಕಷ್ಟೇ. ನಾನಿವಾಗ ಮೈಸೂರಲ್ಲಿ ಇರೋದ್ರಿಂದ ಮೈಸೂರಿಂದ ಬ್ಯಾಂಗ್ಳೂರ್ಗೆ ಹೋಗಿ, ಬ್ಯಾಂಗ್ಳೂರಿಂದ ಮತ್ತೆ ಕೊಯಂಬತ್ತೂರ್ಗೆ ಹೋಗ್ಬೇಕಿತ್ತು. ಸದ್ಯ ಪ್ರೊಡಕ್ಷನ್ ಟೀಮ್ ಇಂದಾನೇ ಬಸ್ ಎಲ್ಲ ಅರೇಂಜ್ಮೆಂಟ್ ಆಗಿತ್ತು. ಸೊ ಬ್ಯಾಂಗ್ಳೂರಿಂದ ಕೊಯಂಬತ್ತೂರ್ ಎಲ್ಲಾ ಮಾಡೆಲ್ಸ್ ಪ್ರೊಡಕ್ಷನ್ ಟೀಮ್ ಒಟ್ಟಿಗೆ ಹೋದ್ವಿ. ಬ್ಯಾಂಗ್ಳೂರಿಂದ ಪಿಕಪ್ 7ಗೆ ಇತ್ತು. ಸೊ ಕರೆಕ್ಟ್ ಟೈಮ್ಗೆ ರೀಚ್ ಆಗಿ ನಾನು ಬಸ್ ಹತ್ಕೊಂಡೆ. ಕೊಯಂಬತ್ತೂರ್ ರೀಚ್ ಆಗೋಷ್ಟ್ರಲ್ಲಿ 1 ನೈಟ್ ಕಳೆದು ಮಾರ್ನಿಂಗ್ 5 ಆಗಿತ್ತು. ಅಲ್ಲಿ ಸ್ಟೇ ಅರೇಂಜ್ಮೆಂಟ್ ಕೂಡ ಮಾಡಿದ್ರು. ಸೊ 2 ಮಾಡೆಲ್ಸ್ ಗೆ 1 ರೂಮ್ ಅಂತ ಕೊಟ್ರು. ಅಲ್ಲಿ ಹೋಗಿ ಚೆಕ್ ಇನ್ ಆಗಿ ಸ್ವಲ್ಪ ಹೊತ್ತು ಆರಾಮಾಗಿ ನಿದ್ರೆ ಮಾಡಿದೆ. ಆರಾಮಾಗಿ 2 ಅವರ್ ರೆಸ್ಟ್ ಮಾಡಿ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡ್ಕೊಂಡ್ವಿ. ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ನೋಡಿ ರಿಯಲ್ ಕಿಯೋಸ್. ಫಿಟ್ಟಿಂಗ್ಸ್, ಕೊರಿಯೋಗ್ರಫಿ ಅಂತ ಒಂದಾದ್ಮೇಲೆ ಒಂದ್ ಸ್ಟಾರ್ಟ್ ಆಯ್ತು. ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಎಲ್ಲಾ ಡಿಸೈನರ್ಸ್ ಅವ್ರು ಡಿಸೈನ್ ಮಾಡಿರೋ ಡ್ರೆಸ್ ಜೊತೆಗೆ ರೆಡಿ ಆಗಿ ನಿಂತಿದ್ರು. ಯಾವ್ಯಾವ ಮಾಡೆಲ್ಸ್ ಗೆ ಯಾವ್ಯಾವ ಡ್ರೆಸ್ ಫಿಟ್ ಆಗುತ್ತೆ ನೋಡೋದಿಕ್ಕೆ. ಫಿಟ್ಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿ ಮುಗಿಯೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು. ಆಫ್ಟರ್ನೂನ್ ಕೊರಿಯೋಗ್ರಫಿ ಆಯ್ತು. ನನ್ನ ಫಸ್ಟ್ ಡೇ ಇನ್ ಕೊಯಂಬತ್ತೂರ್ ಹೀಗಿತ್ತು. ನೆಕ್ಸ್ಟ್ ಡೇ ಹೇಗಿತ್ತು, ಏನೇನ್ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್. ಬೈ ಬಾಯ್.